ಅಜ್ಜಿ ಹೋಗೋಣ ಬಾ ಹೋಗೋಣ. ನಿಮ್ ಗಂಡನ್ ಕರ್ಕೊಂಡ್ ಬಾ ಅಂತಾರ ಆಮೇಲೆ ನಿಮ್ ಗಂಡನ್ ಕರ್ಕೊಂಡ್ ಬಾ ಅಂತಾರೆ ಅಂತ ಹೇಳೋದ್ಮೇಲೆ ಅಜ್ಜಿ ಸ್ಟಾಪ್ ಆದ್ರು, ಹಂಗೆ ಯೂಟನ್ ತಗೊಂಡ್ ಹೋಗ್ಬಿಟ್ರು. ಅಜ್ಜಿ ಅಜ್ಜಿ ಎಲ್ಲಿ ಹೊರಟಿದ್ಯಾ ಅಜ್ಜಿ? ನಾವು ಸುಮ್ಮನೆ ಹಿಡಿಸ್ತಾ ಮನೆ ಮುಂದೆ ಪೊಲೀಸ್ ಅಜ್ಜಿ ಅಜ್ಜಿ ಲಿಫ್ಟ್ ಇಂದ ಹೊರಗಡೆ ಬರೋರ್ಗು ಹೋಗೋಣ ಅಂತ ಹೇಳೋದು ಏನ್ ತಕೊಂಡಿ ಬಾಯಿ ಮಾತಲ್ಲಿ ನೀವು ಕೇಳ್ತಲ್ಲ ಅಂತ ಗೊತ್ತಾಯ್ತು. ಚಿಕ್ಕದ್ರೆ ಸಾಕುತ್ತವೆ ಯಾವ 108 ಕೇಸ್ಗಳು ಇರ್ತವೆ. ಯಾವ ಅಜ್ಜಿ ಹೋಗೋಣ ಬಾ ಹೋಗೋಣ. ಬರ 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 ಚಪ್ಲಿ ಕುಡಿದಲ್ಲ ಏನಾಚೆ ಇವಾಗ ಪೊಲೀಸ್ ಸ್ಟೇಷನ್ ಹೋಗ್ತೀರಪ್ಪ, ಅಲ್ಲಿ ಕೇಳ್ತಾರೆ ಈ ಹುಡುಗಿ ಗೊತ್ತಾ ಅಂತ, ಏನ್ ಹೇಳ್ತೀಯಾ? ನಾನೇನೆ ಗೊತ್ತಿಲ್ಲ ಅಂತೀನಿ. ಏನು ಹಂಗಂದ್ರೆ ಎಲ್ಲಾರು ಹಂಗೆ ಅನ್ನೋದು, ಹಂಗನ್ಬೇಡ. ಚಾಕ ಎತ್ಕೊಂಡು ಹೋಗಿ ಚುಚ್ಬಿಟ್ಟೆ ಸರ್, ಅವ್ರು ಸತ್ತೋದ್ಲು. ಇದೆಲ್ಲ ಐಡಿಯಾ ಯಾರಪ್ಪ ಕೊಟ್ಟಿದ್ದು ಅಂದ್ರೆ ನಮ್ ಗಂಡ ನಾನು ಹಿಂದೆ ನಿಂತಿದ್ದ. ನಿಮ್ ಗಂಡನ್ ಕರ್ಕೊಂಡ್ ಬಾ ಅಂತಾರ ಆಮೇಲೆ ನಿಮ್ ಗಂಡನ್ ಕರ್ಕೊಂಡ್ ಬಾ ಅಂತಾರೆ ಅಂತ ಹೇಳೋದ್ಮೇಲೆ ಅಜ್ಜಿ ಸ್ಟಾಪ್ ಆದ್ರು, ಹಂಗೆ ಯೂಟನ್ ತಗೊಂಡ್ ಹೋಗ್ಬಿಟ್ರು. ಅಜ್ಜಿ ಅಜ್ಜಿ ಎಲ್ಲಿ ಹೊರಟಿದ್ಯಾ ಅಜ್ಜಿ? ಸ್ವಲ್ಪ ಇರು ಇರು, ನಾವು ಸುಮ್ಮನೆ ಹಿಡಿಸ್ತಾ ಮನೆ ಮುಂದೆ ಪೊಲೀಸ್ ಚೆನ್ನಾಗಿ ಕಾಣಿಸಲ್ಲ ಆಯ್ತಾ? ಕಾರಲ್ಲಂತೂ ಬರಲ್ಲ, ಆದ್ರೆ ಒಂದು ಬೈಕಲ್ಲೇ ಬರ್ತಾರೆ ವಿಚಾರಿಸ್ಕೊಂಡು ಚೆನ್ನಾಗಿರಲ್ಲ. ಅಜ್ಜಿ ಬೇಡ ಸುಮ್ಮನೆ ಅಜ್ಜಿ, ಮಾಡೋ ಕೆಲಸ ಇಲ್ಲ ಅಜ್ಜಿ. ಬೇಡ ಮೇಲೆ ಹೋಗ್ಬೇಡ, ನಾನು ದೇವ್ರ ಪೂಜೆ ಮಾಡ್ಬೇಕಿಲ್ಲ. ದೇವ್ರ ಪೂಜೆ ಮಾಡು ಪರವಾಗಿಲ್ಲ ಹಂಗಂತ. ಹೋಗ್ರ ನೀವು, ನೀನೇ ಹೋಗ್ಬ ಹೋಗ, ನೀನೇ ಹೋಗ್ಬ ಹೋಗ. ಕಾಲ್ ಮಾಡಿದ್ ಯಾರಿಗಪ್ಪ ಅವರಲ್ಲಿ ಅಂತ ಕೇಳಿದ್ರೆ ಏನ್ ಹೇಳಿ ನಾನು? ಅವ್ರಿಲ್ಲ ಹೊರಟೋಗ್ಬಿಟ್ರು. ಏನ್ ಹೊರಟೋಗ್ಬಿಟ್ರು ಯಾರು? ನಿಮ್ ಗಂಡನ ಎಂತ ಮಾಡ್ತಾರೆ ಪರವಾಗಿಲ್ಲ. ಅಜ್ಜಿ ಏನಾಗಲ್ಲ ಏನಾಗಲ್ಲ, ನಾನು ಮಾತಾಡ್ಕೊಂತೀನಿ. నీకు దూరంగా నేను, నాకు దూరంగా నువ్వు. ಇಟ್ಕೊಳ್ಳ ಹೆಲ್ಮೆಟ್ ಇಟ್ಕೊಳ್ಳ, ಏನೂ ಆಗಲ್ಲ, ನಾನು ಮಾತಾಡ್ಕೊಂತೀನಿ. ನಂಗೆ ಫ್ರೆಂಡ್ಸ್ ಎಲ್ಲ ಗೊತ್ತಿದ್ದಾರೆ ಬಾಜಿ. ಹೋಗ, ನಾನ್ ಬರಲ್ಲ. ಇವಾಗ ಬಂದಿಲ್ಲ ಅಂದ್ರೆ ಏನೋಗ್ ಬಂದಿಲ್ಲ ಅಂತ ನಾಳೆ ಪ್ರಶ್ನೆ ಮಾಡ್ತಾರೆ. ಹಿಂಗಿದ್ರೆ ಎವಿಡೆನ್ಸ್ ರೆಡಿ ಮಾಡ್ಕೋತಾ ಬರ್ಲಿ, ಇಲ್ಲೇ ಬರ್ಲಿ ಅವನು, ಯಾವನ್ ಬರ್ತಾನೋ ಬರ್ಲಿ. ನನ್ ಮಗ ಅಜ್ಜಿ ತಪ್ಪು ಮಾಡಿದ್ರೆ ಭಯ ಬಿಡ್ಬೇಕು, ತಪ್ಪು ಮಾಡಿದ್ರೆ ಏನಕ್ಕೆ ಭಯ ಬಿಡ್ಬೇಕು? ನಾನು ಸುಮ್ಕೆ ಇದೀನಿ, ನಾನು ಬೈತಿದ್ದೆ ಅಂದ್ಬಿಟ್ಟು ಅವಾಗಲೇ ನಮ್ ಬರಲ್ಲ. ನಮ್ ನಾಯಿನೇ ಕಳಿಸ್ತಾ ಇತ್ತಲ್ಲ ಅಜ್ಜಿ. ನಾಯಿನ ಅಂತದೆ ಹೋಗೆ ಹೋಗು ಪೊಲೀಸ್ ಸ್ಟೇಷನ್ ಹೋಗ್ತದೆ, ಹೋಗು. ಈ ಪಕ್ಕನ ಹೋಗಲ್ವಾ? ಹೋಗಲ್ಲ, ಪೊಲೀಸರು ಮನೆ ತನಕ ಬರಲ್ಲ. ಬರ್ಲಿ ಬಿಡು, ಏನ್ ಭಯ? ನಾನು ಪೂಜೆ ಮಾಡ್ಬೇಕು. ಅಜ್ಜಿ ಸರಿ, ನೀನ್ ಹಾಕಿ ಕೈಗೆ ಎತ್ಕೊಂಡ್ತಾರ ನೋಡು, ಮರ್ಡರ್ ಅಂತ ಆವಾಗ ಇರುತ್ತೆ ಮರ್ಯಾದೆ. ಎತ್ತದೆ ಸ್ಟಾಪ್ ಆತಂದ್ರೆ ಏನು ಸೌಂಡ್ ಬರುತ್ತೆ? ಇಲ್ಲ ಇಲ್ಲ ಸ್ಟಾಪ್ ಆಗುತ್ತೆ. ಹೋಗ ಆ ಕಡೆ, ಹೋಗ 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 ಆ ಕಡೆ. ಅಜ್ಜಿ ಇವಾಗ ಮೈಂಡ್ ಚೇಂಜ್ ಮಾಡೈತೆ, ನಾಳೆ ಪೊಲೀಸರು ಇವಾಗ ನೈನ ಹತ್ರ ಹೋದ್ರಿ ನೀನೇನ್ ಅಂತೀಯ? ಅಜ್ಜಿ ಒಂದು ಮರ್ಡರ್ ಕೇಸು ಇಲ್ಲ ಸೂಸೈಡ್ ಕೇಸು ಅಂತ ಸೀರಿಯಸ್ ಅಂತ. ನಮ್ಮ ಮನೆಗೆ ಯಾರು ಸತ್ತಿಲ್ಲ ಕೊಡ, ಎಲ್ಲ ಚೆನ್ನಾಗಿ ಅವ್ರು ಹುಡುಗಿದ್ರು ನೋಡಿ. ಹುಡುಗಿರ ಚೆನ್ನಾಗಿ ಅವ್ರ ಅಜ್ಜಿ. ಆಚೆಗಡೆ ಮನೆಯವ್ರು ಸತ್ತಿಲ್ಲದಮ್ಮ. ಆ ಸತ್ರ ಆಯ್ತು, ನನ್ಗೆ ಬೇಕಾಗಿತ್ತು ಅವ್ರಿದ್ದ ಬರಲ್ಲ. ಗೈಸ್ ನಮ್ಮ ಅಜ್ಜಿ ಇವಾಗ ಯಾಕೋ ಮೈಂಡ್ ಚೇಂಜ್ ಮಾಡ್ಕೊಂಡು ಇಲ್ಲೇ ಇರೋಣ ಅಂತಿದೆ. ನಮ್ಮ ಅಜ್ಜಿ ರಿಸ್ಕ್ ತಗೊಳಕ್ ರೆಡಿ ಆಗ್ತಿದೆ. ಬರ್ಲಿ ಬಂದ್ರೆ ಮನೆಗೆ ಮಾಡಿಲ್ಲ, ಇಲ್ಲ ಏನಕ್ಕೆ ಹೋಗ್ಬೇಕು? ಏನ್ ಮಾಡಿರತ್ತೆ? ಬರ್ಲೇ ಬರ್ಲಿ ಬಿಡು, ನೋಡ್ಕೊಂತೀನಿ. ಒಳ್ಳೆ ಹೀರೋಯಿನ್ ತರ. ಅಜ್ಜಿ ಲಿಫ್ಟ್ ಇಂದ ಹೊರಗಡೆ ಬರೋರ್ಗು ಹೋಗೋಣ ಅಂತ ನಿಂತು, ಲಿಫ್ಟ್ ಇಂದ ಹೊರಗಡೆ ಬಂದ್ಮೇಲೆ ನಾ ಏನ್ ತಪ್ಪು ಮಾಡಿ ನಾ ಯಾಕೆ ಹೋಗ್ಲಿ ಅಂತ ರಿಟರ್ನ್ ಬಂತು. ವಾಟ್ ಯು ಸೇ ನೈನ? ಬರಂಗಿದ್ರೆ ಅವರೇ ಬರ್ಲಿ ಮನೆಗೆ, ಅವಾಗ ನೋಡ್ಕೊಂತೀನಿ ಅಂತ. ಈ ಜನರ ನಡುವೆ ನಾನು ಹೇಗೆ ಬಾಳಲಿ ನಗುವುದೋ? ಅಜ್ಜಿ ಅಜ್ಜಿ ಪಕ್ಕ ತಾನೆ? ಪಕ್ಕನೆ ಸರಿ ಹೇಳೋದು ಏನ್ ತಕೊಂಡಿ? ಏನು ಹೋಗ್ಬೇಡ ಬಿಡು, ಏನ್ ಭಯ? భయం నాకు కాదజ్జి, నీకే. నాకేం భయం? నాకు నీ గురించే భయం అజ్జి. ఏం లేదు పో. ಗೈಸ್ ಇವಾಗ ಸುದೀಪ್ ಕಾಲ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸೀರಿಯಸ್ ಆಗಿ ಕಾಲ್ ಮಾಡ್ಬಿಟ್ಟು ವಿಷಯ ಸೀರಿಯಸ್ ಆದರೆ ನೀವು ಕಾನ್ಸಿಕ್ವೆನ್ಸ್ ಫೇಸ್ ಮಾಡೋಕ್ಕಾಗುತ್ತೆ, ಜೀಪಲ್ಲೇ ಬರ್ತೀವಿ ಅಂತ ಹೇಳಿದ್ದೀನಿ.
ನೋಡಿ ಏನಾಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ನಾವೇನು ತಪ್ಪು ಮಾಡಿಲ್ಲ ಅಂದಾಗ ನಾವೇ ಯಾಕೆ ತಿಳ್ಕೊಬೇಕು ಅಲ್ವಾ. ಸೊ ಅದಕ್ಕೆ ನಾವು ಹಿಂಗೆ ಆರಾಮಾಗಿ ಮನೇಲಿದ್ದೀವಿ. ಲೆಟ್ ಏನಾದ್ರು ಬರೋಂಗಿರ ಬಟ್ ಹಾಂ ಮಾತಾಡ ಏನು ವಿಡಿಯೋ ಕಾಲ್ ಮಾಡ್ದ ನಾನು ಮಾಡ್ತಪ್ಪ ಮೇಲ್ಗಡೆ ಕ್ಲೀನ್ ಮಾಡಿದ್ದೀನಿ ಅಂತ ಅವಾಗ ಆಚೆ ಹೋಗ್ತಿದ್ರಲ್ಲ ನೀನು ಅಜ್ಜಿ ಆಡ್ತದ ಬಡಿತಿದ್ರಲ್ಲ ಪಾಸ್ವರ್ಡ್ ಅವಾಗ ಯಾರು ಹುಡುಗಿ ಫೋನ್ ಮಾಡಿದ್ರಾ? ಹಲೋ ನಾನೇನೋ ಅಂತೇಳಿ ನೀನೇನೋ ಅಂತೀವಿ. ಹಲೋ 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 ಹೇಳಿ. ಏನಪ್ಪ ಪೊಲೀಸರು ಕಾಲ್ ಮಾಡ್ರೆ ಕಾಲ್ ರಿಸೀವ್ ಮಾಡ್ತೀರಾ? ಕಾಲ್ ಯಾವುದು ಹೀಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಸರಿ ಇರಲ್ಲ. ಇರಿ ಸರ್ ಇಲ್ಲ ಹಲೋ ಸರ್ ಕಾಲ್ ಯಾವುದು ಬಂದಿಲ್ಲ. ಕಾಲ್ ಯಾವುದು ಬಂದಿಲ್ಲ ಸರ್ ನಮಗೆ. ಬಾಯಿ ಮಾತಲ್ಲಿ ನೀವು ಕೇಳ್ತಲ್ಲ ಅಂತ ಗೊತ್ತಾಯ್ತು. ನಿಮ್ಮ ಮನೆ ಹತ್ರ ಜೀಪ್ ಬರುತ್ತೆ. ಮನೆ ಹತ್ರ ಜೀಪ್ ಬರುತ್ತಾ? ಮನೆ ಹತ್ರ ಜೀಪ್ ಬರುತ್ತಪ್ಪ. ಇವಾಗ ನೀವು ಬಾಯಿ ಮಾತಲ್ಲಿ ಹೇಳೋದು ಕೇಳ್ತಲ್ಲ. ನೀವು ಪೊಲೀಸರು ಕಾಲ್ ಮಾಡ್ರೆ ಕಾಲ್ ಕಟ್ ಮಾಡ್ತಾ ಇದ್ದೀರಾ? ಸರ್ ಇಲ್ಲ ನಾವು ಬ್ಲಾಕ್ ಮಾಡಿದ್ದ ಅಜ್ಜಿ. ಇಲ್ಲ ಬ್ಲಾಕ್ ಯಾವುದು ಮಾಡಿಲ್ಲ ಸರ್. ನಾವು ಬರ್ತಾ ಇದ್ವಿ ನಾವು. ಇಲ್ಲ ಇದು ಸುದೀಪ್ ದನಿ ಕೇಳಿಸ್ತಾ ಇದೆ. ಸುದೀಪ್ ಸುದೀಪೇ ಮಾತಾಡ್ತಾ ಇರೋದು. ಸುದೀಪಾ? ಏನ್ ಸುದೀಪ್ ನಂಬರ್ ಇದು? ಸುದೀಪ್ ಅಜ್ಜಿ ಹ್ಞೂ ಕಣ. 100,000 ರೂಪಾಯಿ ಕೊಟ್ಟು ಪಂದ್ಯ. ಅಜ್ಜಿ ಸೀರಿಯಸ್ ಪೊಲೀಸರು ಮಾತಾಡ್ತಾರೆ. ಯಾವ ಪೊಲೀಸರು ಅಲ್ಲ ಅವರು. ಸುದೀಪ್ ಮಾತಾಡ್ತಾ ಇರೋದು. ದನಿ ಗೊತ್ತಾಗಲ್ವ ನನ್ಗೆ. ಅಯ್ಯೋ ಹಲೋ ಸರ್ ಹಲೋ ಸುದೀಪು. ಹಲೋ ಓ ಸುದೀಪ್ ಬ್ರೋ ನೀವೇನಾ ಬ್ರೋ? ಡಬಲ್ ಗೇಮ್ ಆಡ್ತಾ ಇದೆಯಾ ಸುದೀಪ್? ಜೇಜಿನಾ? ಆಯ್ತು. ನನ್ನೇ ಫುಲ್ ಮಾಡ್ತಾ ಇದ್ದೀರಾ ನನ್ನ ತಾತನ. ಬ್ರಾ ಎಷ್ಟು ಸೀರಿಯಸ್ ಅಂದ್ರೆ ಸೀದಾ ಗ್ರೌಂಡ್ ಫ್ಲೋರ್ ವರ್ಗು ಗಾಡಿ ಹತ್ತೋ ರೇಂಜ್ಗೆ ಹೋಗ್ಬಿಟ್ಟು ಆಮೇಲೆ ಮನ್ಸ್ ಚೇಂಜ್ ಮಾಡ್ಬಿಟ್ಟು ಇಲ್ಲ ಆದ್ರೆ ಬರ್ಲಿ ನೋಡ್ಕೊಂತೀನಿ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ರು. ನಮ್ಮ ಅಜ್ಜಿನೇ ಒಬ್ರು ಕಂಡು ಹಿಡ್ದಿರೋದು. ನಿಂದೇನಿ ನನಗೆ ಗೊತ್ತಾಗಲ್ವ ಸುದೀಪ್? ನೀವು ಸ್ವಲ್ಪ ಮಾತಾಡೋತರ ಮಾತಾಡಿ ಅಂದ್ರೆ ಹೆಂಗೋ ಮಾತಾಡ್ತೀರಪ್ಪ ನೀವು. ಹೆಂಗಿಲ್ಲ ಕರೆಕ್ಟಾಗಿ ಮಾತಾಡ್ತಿದ್ರ ದನಿಗೆ. ಆಗ್ಲೇ ಮಾತಾಡಿಲ್ಲ ಬ್ರೋ ನೀವು. ಇವಾಗ ಅವಾಗ್ಲೂ ಹಂಗೆ ಮಾತಾಡಿ. Shit. It's okay bro. Thank you bro. Thanks for the cooperation. The successful operation. ಸೂಪರ್ ಬ್ರೋ. ನಮ್ಮ ತಾತ ಇವಾಗ ನಾವು ಗ್ರೂಪ್ ಕಾರ್ಯಕ್ರಮ ಇಟ್ಕೊಳುತ್ತೆ. ಚೆನ್ನಾಗಿದ್ಯಪ್ಪ. ನಾವು ಚೆನ್ನಾಗಿದ್ವಿ. ಅಜ್ಜಿ ಪೊಲೀಸ್ ಅವ್ರು ಏನಾದ್ರು ಮಾಡ್ಬಿಟ್ರೆ ಏನ್ ಮಾಡ್ತಾರೆ? ಬ್ರೋ ಥ್ಯಾಂಕ್ ಯು ಬ್ರೋ. ಅಜ್ಜಿ ಇದಕ್ಕೆಲ್ಲ ಕಾರಣ ತೇಜಸ್ ಅವರು, ಸಂಜಯ್ ಅವರು. ಹೆಂಗ್ ಬ್ರೋ ಹೇಳ್ತಾ ಸಂಜೆ ಅನ್ಬಿಟ್ಟು ಇಬ್ರು ಮಾಡಿರೋದು ಬ್ರೋ. ಏನ್ ಬ್ರೋ ಏನೇನೋ ಹೇಳ್ತಿಲ್ಲ ಬ್ರೋ. ನಮ್ಮ ಮನೇಲಿ ನಮ್ ನಂಬಿಕೆನ ಕಮ್ಮಿ ಮಾಡ್ತಿಲ್ಲ ಬ್ರೋ. ನಾನು ಇವರು ಸುದೀಪ್ ಅವ್ರು ಈ ತರ ಎಲ್ಲ ಮಾಡ್ಬೇಡಿ ಆಯ್ತಾ? ನನ್ಗೆ ನಿಮ್ಗೆ ಯಾವ ಉದ್ದೇಶನೂ ಇಲ್ಲ. ಹಿಂಗೆಲ್ಲ ಮಾಡ್ತೀರಂತ ಅನ್ಕೊಂಡಿರ್ಲಿಲ್ಲಪ್ಪ ನೀವು. ಅಯ್ಯೋ ನೋಡಜ್ಜಿ ಯಾವ ತರ ತೆಗ್ಸ್ ಹಾಕ್ಬೇಕು ಅಂತ ಸುದೀಪ್ ಅವ್ರನ್ನ ನೋಡಿ ಕಲಿಬೇಕು. ಇಲ್ಲ ಸಾಕು ಸುಮ್ಮನೆ ಬ್ರೋ. ಬಿಟ್ರೆ ಸಾಕು. ನನ್ನೇ ತುಂಬಾ ಡೀಪ ಕಳಿಸ್ತಾ ಇದ್ದೆ ನೀನು. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಫಾರ್ ಕಾಪರೇಷನ್ ಸಕ್ಸಸ್ಫುಲ್ ಅಕಾಂಪ್ಲಿಷ್ಡ್ ಮಿಷನ್. ಸಿ ಯು ಬ್ರೋ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಿದ್ದೆ. ನೋಡ ನೀನ ಬೇಗ ಸ್ನಾನ ಮಾಡ್ಕೊಳ್ಳೋ ತರ ಮಾಡಿ ನಾನು. ಸರಿ ಬ್ರೋ. ಎನಿವೇಸ್ ಗೈಸ್ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಹಾಕ್ಬಿಡಿ ಆಯ್ತಾ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಕಮೆಂಟು, ಒಂದು ಸಬ್ಸ್ಕ್ರೈಬು ಎಲ್ಲ ಕೊಟ್ಬಿಡಿ. ಇನ್ನು ಇದೇ ಥರ ಸ್ವಲ್ಪ ಹೆವಿ ಎಂಟರ್ಟೈನಿಂಗ್ ವಿಡಿಯೋಸ್ಗಳನ್ನ ಕೊಡ್ತೀರಾ? ಕಂಟೆಂಟ್ ನಂಗೆ ಕಿತ್ಕೊಂಡ್ಬಿಟ್ಲು. ಕಿತ್ತಿಲ್ಲ ಕಣ. ನಂಗೆ ಭಯ ಇಕ್ಸ್ಬೇಡ ಸುಮ್ಮನೆ ಯಾರು.
ಯಾವಾಗಿಂದ ವಿಡಿಯೋ ಹೆಂಗ್ ಇಟ್ಕೊಂಡಿದ್ದೇನೋ ಇಲ್ಲ ಕಣ ನೀವು ಸುಮ್ಮನೆ ಇರೋ ನಂಗೆ ಭಯ. ಸುಮ್ಮನೆ ಇರೋಲ್ಲ ಆತರ ಏನಿಲ್ಲ ಗೈಸ್. ಇವಾಗ ಇನ್ನೊಂದು ಪ್ರ್ಯಾಂಕ್ ಏನ್ ಗೊತ್ತಾ ಗೈಸ್, ಈ ವಿಡಿಯೋ ತೇಜಸ್ ಅವ್ರು ಬರಲ್ಲ, ಸಂಧ್ಯಾ ಯಾರೋ ಟಾಸ್ ಹಾಕಿದ್ದು, ಯಾರೋ ಗೆದ್ದಿದ್ದು, ನೀನ್ ಗೆದ್ದಿದ್ದು. ಆದ್ರೆ ಟಾಸ್ ಇಲ್ಲ, ಮ್ಯಾಟ್ರ್ ಆಗಲ್ಲ. ಸುಮ್ಮನೆ ಯಾರ ಗೈಸ್. ಹೆಂಗಿದ್ರು ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮಿಂದ ನಾವು ಬೆಳೀತಾ ಇರ್ತೀವಿ. ಸಪೋರ್ಟ್ ಯಾವಾಗ ಇರ್ತೀವಿ. ಡೌನ್ ಟು ಅರ್ತ್ ಪರ್ಸನ್ ಆಗಿ ನಾರ್ಮಲ್ ಆಗಿ ಇದ್ದೇ ಇರ್ತೀವಿ. ಇವತ್ತಿಗೆ ಇಷ್ಟೇ, ಪೀಸ್. ಇವತ್ತಿಗೆ ಇಷ್ಟ ವಿಷಯ, ಪೀಸ್. ಇವ್ದು ನಾವು ರಿವ್ಯೂನೇ ಕೇಳಿದ್ವಲ್ಲ ಹಿಂಗನ್ಸ್ತು ಅಂತ ಗೈಸ್ ಕಮೆಂಟ್ ಮಾಡ್ಬಿಡಿ ಗೈಸ್. ತಾತ ಅದು ಅಜ್ಜಿದೆಲ್ಲ ಆತ ಬೈಬೇಕು ಇವಾಗ. ನೈನಾ ಹೇಗನ್ಸ್ತು ನೈನಾ? ರಿಮೋಟ್ ಎಲ್ಲ ಇದ್ರು ನಾನು ರಿಮೋಟ್ ಕೊಟ್ಟು ಸರ್ ನನ್ನ ಜವಾಬ್ದಾರಿ ಇದು. ಇವಾಗ ಹೆಂಗ ಅನ್ಸ್ತೇಲು ಏನಂತ ಈ ವಿಡಿಯೋ ಮಾಡಿದ್ರಲ್ಲ, ಹೇಳ್ತೀನ ನನ್ನ ಮಕ್ಳು ಬಾಯಿ ತೊಳ್ಕೊಳ್ರಿ. ಇಂಗ್ಲಿಷ್ ಅಲ್ಲಿ ಅಂದ್ರೆ ಬಚ್ಚಲ್ ಬಾಯಿ ಅಂತ. ಇದೆಲ್ಲ ಸಂಸ್ಕಾರ ಬೇಕಾಗಿರೋದಲ್ಲ. ಇದು ತೇಜಸ್ ಐಡಿಯಾ. ಸುಮ್ಮನೆ ಎಲ್ಲ ಅಂತಲೆ ಮೇಲೆ ಹಾಕ್ಬಿಡ್ರಪ್ಪ ನೀನು. ಇವಾಗ ಈಗ ನೋಡ್ರು ಯಾರು ಕಾಲ್ ಮಾಡಿದ್ದೆ? ಆಡ್ತೀನಿ. ಏನ್ ಆಟ ಆಡೋದು ಈಗ ನೋಡ್ರು ಎಷ್ಟ್ ಮಾಡ್ಕೊಂತೀಯ? ಈಗ ನೋಡ್ರು ಈ ಕಂಟೆಂಟ್ ಅಲ್ಲ ಅವ್ನು ಅದೆಲ್ಲ ಅವ್ನು ಕಲ್ಸು. ಅಲ್ಲಪ್ಪ ನಿಮ್ ತಮಾಷೆನ ಯಾರಾಗ ಆಟ ಆಡ್ಬೋದು. ಇವೆಲ್ಲ ಸರಿ ಇಲ್ಲ. ಇವು ಯಾರು ಕಾಲ್ ಮಾಡಿದ್ದೆ ನೀನಾ? ಮಾಡ್ತಿದ್ದೀನಿ. ಮಾಡ್ಬೇಡ ನೀನಾ. ಇಲ್ಲ ಗೊತ್ತಾಯ್ತಲ್ಲ ಬಿಡ್ನೈನಾ. ಗೊತ್ತಾಗಿದ್ರು ನಿನಗೆ ಬುದ್ಧಿ ಇಲ್ಲ. ಏನು ಬುದ್ಧಿ ಇಲ್ಲ? ಹುಡುಗರ ಜೊತೆ ಅವಳು ಸೇರ್ಕೊಂಡು ಹೇಳ್ತಿನ್ನ ಬುದ್ಧಿ ಕಲಿತೀಯ. ಮಾವನ್ ನಡೆದಾರಿ ಒಳಗೆ ಯಾವಾಗ ತೇಜಿಗೆ ಹಿಂಗ ಆಗೋಗ್ಬಿಟ್ಟದೆ ಅಂತಂದ್ರೆ ನಾವೇನ್ ಮಾಡ್ಬೇಕು? ಅದಕ್ಕೆ ನಾನ್ ಕರಿಬೇಡ, ಮಾಮೂಲಿಗೆಲ್ಲ ಬೇಡ, ನಾನೇ ಹೋಗಿ ಬರ್ತೀನಿ. ಏನ್ ಮಾಡ್ಬೇಕು? ಬಾಯ್ ಮುಚ್ಚ ಫಸ್ಟ್. ಯಾವುದು ಮನೆಯಲ್ಲಿ ಬಳಸ್ಬೇಕು ಅದನ್ನೇ ಬಳಸ್ರಿ. ಇಡೀದೆಲ್ಲ ಬಳಸ್ಕೊಂಡ್ರೆ ನೀವು ಒಂದಿನ ಅಲ್ಲ ಒಂದಿನ ತೊಂದರೆ ಅನುಭವಿಸ್ತೀರಾ ನೀವು. ಇವಾಗ ಇನ್ನೊಂದು ಪ್ರೆಡಿಕ್ಟ್ ಮಾಡ್ಲಾ? ನನಗೆ ಇವಾಗ ರಿಮೋಟ್ ತಂದ್ಕೊಟ್ರೆ ಬೈತಿರೋದೆಲ್ಲ ಸ್ಟಾಪ್ ಆಗೋದು. ಟಿವಿ ಎಲ್ರಿ ಸೀರಿಯಲ್ ನೋಡುತ್ತೆ. ಓಕೆ, ಮೈಂಡ್ ಸ್ವಿಚ್ ಆಗುತ್ತೆ, ಫೋಕಸ್ ಚೇಂಜ್ ಆಗುತ್ತೆ. ಏನ್ ನಮ್ಗೆ ಇರ್ಬೋದಾ? ಅಷ್ಟೇ ಗೈಸ್. ಬರ ಎಂಡಿಂಗ್ ಹೇಳ್ಬೇಕು. ಬರ್ತೀನಿ ಎಂಡಿಂಗ್ ಹೇಳ್ಬೇಕು. ಅಲ್ಲ ನಿಂದೆ ಅಕೌಂಟ್ ಐತಲ್ಲಪ್ಪ ಸಂಧ್ಯಾ. ಇವಾಗ ಎಲ್ಲಿ ನಮ್ಮ ಕಡೆ ತಿರುಗಿ ನೋಡೋರು ಇಲ್ಲಿ. ಸರಿವಾ ಗೈಸ್, ವಿಡಿಯೋ ನಾನು ಮೂಲ ಸತಿ ಹೇಳಿದೆ, ನೀನ್ ಹೇಳ್ಬೇಕು. ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರು, ಕಮೆಂಟ್, ಲಾಸ್ಟ್ ಬಟ್ ನೋಡಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಅಂಡ್ ತೇಜ ಅಕೌಂಟ್ ನ ಫಾಲೋ ಮಾಡಿ. ಆದಷ್ಟು ಬೇಗ ನಾವು 100K ಹಿಟ್ ಮಾಡಬೇಕು. ಅಂಡ್ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿ, ನೀವು ಏನ್ ಗೊತ್ತಾ, ನಮಗೆ ವಿಡಿಯೋಸ್ ಮಾಡೋದ್ರಲ್ಲಿ, ಎಡಿಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಕಷ್ಟ ಆದ್ರೂ ಕೂಡ ನಾವು ಮಾಡ್ತೀವಿ. ಬಟ್ ರೆಸ್ಪಾನ್ಸ್ ಬಂದ್ರೆ ತಾನೇ ನಮಗೂ ಅದೊಂದು ಎಂಕರೇಜ್ಮೆಂಟ್, ಜೋಶ್ ಅನ್ನೋದು ಬರೋದು. ಸೊ ಪ್ಲೀಸ್ ಆದಷ್ಟು ಎಲ್ಲರೂ ಕನ್ನಡ ಬ್ಲಾಗ್ಸ್ ನ ನೋಡಿ. ಎಲ್ಲಾ ಬ್ಲಾಗರ್ಸ್ಗೂ, ಕನ್ನಡ ಬ್ಲಾಗರ್ಸ್ಗೂ ಸಪೋರ್ಟ್ ಮಾಡಿ. ಇವತ್ತಿಗೆ ಅಷ್ಟೇ ವಿಷಯ. ಮತ್ತೆ ಸಿಗೋಣ. ಮತ್ತೆ ಇವೆಲ್ಲ ಇಲ್ಲ ನಂದು. ಕರೆಕ್ಟ್ ಹೇಳು. ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗುವ. ಇರೋ ತೇಜ ನೀನ್ ಆಕ್ಷನ್ ಮಾಡು. ಮತ್ತೆ ಸಿಗುವ. ಸರಿ ಗೈಸ್, ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗುವ. ನಾನ್ ಬೇರೆಯವ್ರ ಮನೆಗೆಲ್ಲ ಹೆಂಗ್ ಮಾಡಕ್ಕೆ? ಒಬ್ಬ ಲಾಯರ್ ಅಂತ ಹೇಳ್ಕೊಳಕಾದ್ರೂ ಕೂಡ ವೇಸ್ಟೇಜ್ ಆಗ್ತೀಯ. ಚಿಕ್ಕೆಯಲ್ಲಿ ನಾನು ಮಾತಂದೇನೆ ಇರಲಿ. ಇವೆಲ್ಲ ಸಾನೆ ಸುಲಭನಾದವೆಲ್ಲ ಕೆಲ್ಸಕ್ಕೆ ಅವರು ಕಾಯ್ಕೊಳ್ಳೋದು. ನಿನ್ನಂತ ನನ್ನ ಮಕ್ಕಳು ಚೆನ್ನಾಗಿ ಗಟ್ಟಿ ಮುಟ್ಟಿದಿರೋದನ್ನೇ ತಗೊಂಡು ನುಣ್ಣಗೆ ಇತ್ತಾರೆ ಒಳಗಡೆ ಸೇರಿಸ್ಕೊಂಡು. ನಾನು ಲಾಯರ್ ಆಗಿದ್ದೀನಿ, ಲೆಕ್ಚರ್ ಆಗಿದ್ದೀನಿ, ಇವೆಲ್ಲ ಕೆಲ್ಸಕ್ಕೆ ಬರೋದಿಲ್ಲ. ಎಚ್ಚರಿಕೆಯಲ್ಲಿ ಯಾರು ಮಗನ ಮಾತು ಕೇಳಾಗಲಿ, ನಿಮ್ಮ ಸ್ವಂತ ಬುದ್ಧಿಯಿಂದ ಈ ಥರ ಹೇಳೋದಾಗಲಿ ಕಟ್ ಮಾಡಿರಿ ಇವತ್ತಿಗೆ. ಇದೆಲ್ಲ ಒಳ್ಳೇದಲ್ಲ. ಬೈ ಚಾನ್ಸ್ ಸುದೀಪ ಅಂತ ಅನ್ಕೋ, ಬೇರೆ ಯಾವನ ಅದೇ ಕೆಲಸವಾಗ ಸೂಕ್ಷ್ಮ ಕೊಡಿ, ತಿಕ್ಕಾ ಮುಚ್ಕೊಂಡು ಹೋಗ್ಲೇಬೇಕಾಗಿತ್ತು. ಈಗ ಹೌದು. ವ್ಯಾನ್ ಬಂತು ಅಂದ್ರೆ ಏನ್ ಮಾಡ್ತೀರಾ? ಹೋಗ್ತಾ ಇದ್ವಿ. ಜನ ನೋಡಿದ್ರೆ ಏನಂತಾರೆ? ಏನೋ ಕೆಟ್ಟದನ್ನ ಮಾಡ್ಕೊಂಡವನೇ. ನೀನ್ ಎತ್ಕೊಂಡೋದ್ಮೇಲೆ ಏನ್ ಮಾಡ್ತಾರೆ? ಬಿಡ್ತಾರೆ ಅಂತ ಏನ್ ಕಾನ್ಸೆ ಕಟ್ಕೊಂಬೇಡ. ಸಿಕ್ಕಿದ್ರೆ ಸಾಕು. ತಾವ್ ಯಾವ 108 ಕೇಸ್ಗಳು ಇರ್ತಾವೆ, ಯಾವ್ದ್ರೊಳಗೆ ಒಂದು ಸೇರಿಸ್ಬಿಟ್ಟು ಹೋಗಿ ಒಳಗಡೆ ನನ್ನ ಮಗನೇ ಸಾಯಿ ಅಂತ. ಮರ್ಯಾದೆ ಭಾರಿ ಮರ್ಯಾದೆ ಬರ್ತದೆ ತಂದೆ ತಾಯಿಗೆ. ಯಾವನ್ನ ತಮಾಷೆಗೆ ಹೇಳೋದಾಗ್ಲಿ, ತಮಾಷೆಗೆ ಕಿವಿಗೆ ಹಾಕೊಳ್ಳೋದಾಗ್ಲಿ ಕಟ್ ಮಾಡು. ನೀವು
ಪ್ರಪಂಚ ಸುತ್ತುತ್ತಿದ್ದೀರಾ. ನಿಮಗೆ 108 ಜನ ಬೇಕಾದವರು ಇರ್ತಾರೆ, 1000 ಜನ 1,00,000 ಜನ ಇರ್ತಾರೆ, ವರ್ಕೌಟ್ ಮಾಡ್ತಾ ಇದ್ದೀರಾ. ಏನಾದರೂ ಇಂಥ ಗುಮಾನಿ ಸಿಕ್ಕಿ ಒಳಗೆ ಹಾಕೊಂಡು ಹೋಗೋದು ನಿಮ್ಮ ನಾಯಿ ಪಾಡಾಗಿ ಹೋಗ್ತದೆ. ಎಚ್ಚರಿಕೆ ಇಲ್ಲ, ನಾನು ಹೇಳಿದ್ದೇನೆ. ಇಂಥವ್ರಿಗೆಲ್ಲ ತಲೆ ಕೊಡಬಾರ್ದು. ಯಾವಾಗ ಹೇಳಿದ್ರು ಕೊಡಬಾರ್ದು. ಎಲ್ಲಿ ಯಾವ ಮುಗಿದು ಬಿಡಬೇಕು ಅದನ್ನ ಅಲ್ಲೇ ಬಿಡಬೇಕು. ಮನೆ ತಲೆಗೆ ಹಚ್ಚಿಸ್ಕೊಂಬಾರ್ದು. ಹೇಳಿದ್ದೀನಿ ನಾನು, ಜ್ಞಾಪನ ಆಗಲಿ. ಒಂದಿನ ಈ ಥರ ತಮಾಷೆ ಮಾಡೋದೇ ಅಮಾಸೆ ಆಗಿ ಉಳೋನ್ಬೇಕು ಮನೆಗಳಿಗೆ ಎಲ್ಲರೂ. ಏನು ಮಾಡೋಕ್ಕಾಗಲ್ಲ, ಯಾರು ಬರಲ್ಲ. ನಾನು ಇಂಥವಕ್ಕೆಲ್ಲ ತಲೆ ಕೊಡೋದು ನನ್ನ ಮಗ. ನಾನೆಲ್ಲ ನೋಡಿದ್ದೀನಿ, ಕಣ್ಣಾಗಿ ನೋಡಿದ್ದೀನಿ, ನಾನು ಒಳಗೆ ಹೋಗಿಲ್ಲ. ಮುಷ್ಟಿ ಕಾಣಲ್ಲ ಅಂದರೆ ನಮ್ಮ ಮಗ ಮುಷ್ಟಿ ಯಾಕಂಡು ಕನ್ನಡದಲ್ಲ ಅಂದ್ರೆ ಇನ್ನು ಸ್ವಲ್ಪ ಸೀರಿಯಸ್ನೆಸ್ ಬರ್ತಾ ಇತ್ತು. ಇವಾಗ ಇಲ್ಲಾಂದ್ರೆ ಫ್ಯೂಚರ್ಗೂ ನಮ್ಮ ಫ್ರೆಂಡ್ಸ್ಗಳನ್ನ ಪೊಲೀಸ್ ಕಳ್ಸೋಣ ಅಂತೀವಿ. ಇವೆಲ್ಲ ಸುಮ್ಮನೆ ಆದ್ರೆ ಇಡೀ ಬೇಡ ಕೊಡೋ ಕೆಲ್ಸಕ್ಕೆ ಬರ್ತಾವೆಲ್ಲ. ನೀನು ಏನ್ ಮಾಡೋಣ, ಒಳಗಡೆಯಿಂದ ಕುಂತ್ಕೊಂಡು ರೂಮ್ ಮನೆಯಾಗ ಬಾಗ್ಲು ಹಾಕ್ಬಿಟ್ಟು ಒಳಗಡೆಯಿಂದ ನಿಮ್ಮ ಅಮ್ಮನಿಗೆ ಫೋನ್ ಮಾಡವ್ರೆ. ಫೋನ್ ಮಾಡ್ಬಿಟ್ಟು ಏನು ಮಾಡಿದ್ದಾರೆ, ಯಾವುದೋ ಹುಡುಗಿ ಫೋನ್ ಮಾಡವಳೆ ಈ ನಂಬರ್ಗೆ. ಆ ಹುಡುಗಿ ಫೋನ್ ಮಾಡಿ ಹಿಂದೆನೆ ಸತ್ತೋಗ್ಬಿಟ್ಟಿದ್ದಾಳೆ, ಮಗ ಗುರು ಸಿಗ್ತಾ ಇಲ್ಲ, ನೀವು ಸ್ಟೇಷನ್ಗೆ ಬನ್ನಿ ಕೇರ್ಪುರಕ್ಕೆ ಅಂತ ಫೋನ್ ಬಂದದೆ. ರೊಕ್ಕ ಯಾರು ಮಾಡಿದ ನಮ್ಮ ಸೀರಿಯಸ್ ಅನ್ಕೊಂಡ್ಬಿಟ್ಟೆ ಪ್ರಾಂಕ್ ಅಂತ ಹೇಳೇನ. ಆಮೇಲೆ ನೀನು ಫೋನ್ ಮಾಡಿದೆ, ನಿನ್ ಫೋನಲ್ಲಿ ಬರಲಿಲ್ಲ. ಆಮೇಲೆ ಕೊನೆಗೆ ಕರ್ಕೊಂಡು ಆಚೆಗೆ ಹೋದವ್ರು ತಿರುಗಿ ಒಳಗಡೆ ಕರ್ಕೊಂಬಂದಾಗ ನನಗೆ ಡೌಟ್ ಬಂತು, ಎಲ್ಲ ಇವ್ರ ಪ್ಲಾನೆ ಅಂತಂದ್ರೆ ವಾಯ್ಸು ಆ ಕಡೆಯಿಂದ ಬಂದಿರೋ ವಾಯ್ಸ್ ಬೇರೆ. ಇವಾಗ ಒಂದು ಅರ್ಧ ಗಂಟೆಯಲ್ಲಿ ಫೋನ್ ಬಂದದೆ, ಕಡೆ ಫೋನ್ ನಿಮ್ಮದೇ. ನಿಮ್ಮ ನೋಡಿದ್ಮೇಲೆ ಆ ಹುಡುಗಿಗೆ ಹೆಂಗವಳೆ ಆ ಹುಡುಗಿ ಯಾರು ಅಂತ ಕೇಳಿದ್ರೆ ಆ ಮಕನೇ ಕಾಣಲ್ಲ. ನೀವು ಬನ್ನಿ ಸ್ಟೇಷನ್ಗೆ ಬರ್ತೀರಾ, ನಾ ಬರೋಣ ಅಂತಾರೆ. ಏನು ಮಾಡೋದು ಹೇಳು. ಸೇರ್ಕೊಂಡಿರ್ತಾರೆ ಇವ್ರು, 4 ಜನನು ಸೇರ್ಕೊಂಡಿರ್ತಾರೆ. ಬೆಳಗ್ಗೆಯಿಂದ ನಾನು ಫೋನ್ ಕದ್ ಮಾಡಿಕೊಂಡವ್ರೆ. ಅದೇನ್ ಮಾಡ್ಕೊಂಡಿದ್ರು ಒಳಗಡೆ ನನಗೇನಮ್ಮ ಗೊತ್ತು. ನಮ್ಮ ನಾಯಿನ ಒಂದು ಕತೆನ ಎಲ್ರಿಗೂ ಹೇಳ್ಕೊಂಡು ಬರ್ತದೆ. ಯಾರೋ ಒಬ್ರಾದ್ರೆ ಎಕ್ಸ್ಟ್ರಾ ಬೈಲಿ ಅಂದ್ಬಿಟ್ಟು. ಇವಾಗ ನೋಡು, ಸುಮ್ಮನೆ ಒಂದೆರಡು ಸರಿ ಫೋನ್ ಮಾಡಿದ್ವಿ. ಅದೇ ಫೋನ್ ಅಂತ ಇವ್ರು ತಿಳ್ಕೊಂಡ್ರು. ಎಲ್ಲಿರೋದು ಬೈಪ್ನಳ್ಳಿ, ಇದೇ ಅಡ್ರೆಸ್ಸು ಬೈಪ್ನಳ್ಳಿ ಅಂತೇನೆ ಬಂದದನ್ನ. ನೀವು ಬರ್ತೀರಾ, ಅರ್ಜೆಂಟ್ ಬರಬೇಕು, ಇಲ್ಲ ಅಂದರೆ ಜೀಪ್ ತಗೊಂಡ್ಬರ್ತೀವಿ. ಏನೋ ಕೊಟ್ಟನು. cheers.